ನನಗೆ ಆಕ್ಚುಲಿ ಎರಡು ಸಮಸ್ಯೆ ಇತ್ತು. ಒಂದು ತುಂಬಾ ಹೈ ಬಿ ಪಿ ಇತ್ತು, ನನಗೆ ಶುಗರ್ ಕೂಡ ಜಾಸ್ತಿ ಇತ್ತು. ನನ್ನ ಶುಗರ್ 280 ಇತ್ತು ಆಫ್ಟರ್ ಫುಡ್. ಅಂಡ್ ನಂದು HbA1c ಅಂತ ಹೇಳ್ತಾರೆ, ಅದು 11.5 ಇತ್ತು. 6.3 ಕೆಳಗಿರ್ಬೇಕು ಅನ್ಸುತ್ತೆ. ಆಮೇಲೆ ಬಿ ಪಿ ಕೂಡ ನನಗೆ 170 ಹತ್ರ ಎಲ್ಲ ಹೋಗ್ತಾ ಇತ್ತು, 170 110 ಎಲ್ಲ. ಇಲ್ಲಿಗೆ ಆಕ್ಸಿಡೆಂಟ್ಲಿ ಬಂದಿದ್ದು, ನಂಗೆ ಗೊತ್ತಿರಲಿಲ್ಲ ಇತ್ತು ಈ ತರ ಕ್ಲಿನಿಕ್ ಅಂತ. ನಾನು ನನ್ನ ಫ್ರೆಂಡ್ ಜೊತೆ ಬಂದಿದ್ದು. ಅವ್ರ ಜೊತೆ ಬಂದಾಗ ಡಾಕ್ಟ್ರು ನನ್ನ ಅಸೆಸ್ಮೆಂಟ್ ಎಲ್ಲ ಮಾಡಿದ್ರು. ಸೊ ಈಗ ನಂದು HbA1c 11.5 ಇಂದ 7.1 ಬಂದಿದೆ, ಆಲ್ಮೋಸ್ಟ್ ಬಾರ್ಡರ್ ಲೈನ್. ಐ ಆಮ್ ವೆರಿ ಪಾಸಿಟಿವ್ ಅಬೌಟ್ ಇಟ್. ಆಮೇಲೆ ಶುಗರ್ ಅಂತೂ ನಂದು ಆಫ್ಟರ್ ಫುಡ್ 106. ನನ್ನ ಹೆಸರು ಆನಂದ್ ಅಂತ. ನಾನು JP ನಗರದಲ್ಲಿ ಇರೋದು. ನನಗೆ 54 ವರ್ಷ. ನಾನು ಇಲ್ಲಿಗೆ ಆಕ್ಸಿಡೆಂಟ್ಲಿ ಬಂದಿದ್ದು, ನಂಗೆ ಗೊತ್ತಿರಲಿಲ್ಲ ಇತ್ತು ಈ ತರ ಕ್ಲಿನಿಕ್ ಅಂತ. ನಾನು ನನ್ನ ಫ್ರೆಂಡ್ ಜೊತೆ ಬಂದಿದ್ದು. ನನಗೆ ಆಕ್ಚುಲಿ ಎರಡು ಸಮಸ್ಯೆ ಇತ್ತು. ಒಂದು ತುಂಬಾ ಹೈ ಬಿ ಪಿ ಇತ್ತು, ನನಗೆ ಶುಗರ್ ಕೂಡ ಜಾಸ್ತಿ ಇತ್ತು. ನನ್ನ ಶುಗರ್ 280 ಇತ್ತು ಆಫ್ಟರ್ ಫುಡ್. ಅಂಡ್ ನಂದು HbA1c ಅಂತ ಹೇಳ್ತಾರೆ, ಅದು 11.5 ಇತ್ತು. 6.3 ಕೆಳಗಿರ್ಬೇಕು ಅನ್ಸುತ್ತೆ. ಆಮೇಲೆ ಬಿ ಪಿ ಕೂಡ ನನಗೆ 170 ಹತ್ರ ಎಲ್ಲ ಹೋಗ್ತಾ ಇತ್ತು, 170 110 ಎಲ್ಲ. ಅಲೋಪತಿ ಮೆಡಿಸಿನ್ ತಗೋತಾ ಇದ್ದೆ, ಬಿಕಾಸ್ ನನ್ಗೆ ಗೊತ್ತಿರಲಿಲ್ಲ ಈ ಕ್ಲಿನಿಕ್ ಇದೆ ಅಂತ. ಅವ್ರ ಜೊತೆ ಬಂದಾಗ ಡಾಕ್ಟ್ರು ನನ್ನ ಅಸೆಸ್ಮೆಂಟ್ ಎಲ್ಲ ಮಾಡಿದ್ರು. ಒಂದು ತಿಂಗಳದ್ದು ಔಷಧಿ ಕೊಟ್ಟರು, ಅದನ್ನ ತಗೋತಾ ಇದ್ದೆ. ಆಮೇಲೆ ಸ್ವಲ್ಪ ಪಥ್ಯನೂ ಮಾಡಿದೆ. ಆಮೇಲೆ ಡಾಕ್ಟರ್ ಹೇಳಿದ್ರು ನನಗೆ, ನೀವು ಅಲೋಪತಿ ಮೆಡಿಸಿನ್ ಕಡಿಮೆ ಮಾಡಿ ಅಂತ. ನನಗೂ ಆಕ್ಚುಲಿ ಕಡಿಮೆ ಮಾಡ್ಬೇಕು ಅಂತಾನೆ ಆಸೆ ಇತ್ತು, ಬಿಕಾಸ್ ಐ ನೋ ಹೌ ದೇ ವರ್ಕ್. ನಾನು ಅದನ್ನ ಅರ್ಧ ಮಾಡಿದೆ. ಸೊ ಆಲ್ಮೋಸ್ಟ್ ಪಥ್ಯನೂ ಮಾಡಿದೆ ಸ್ವಲ್ಪ, ಬಟ್ ನಾನು ಪ್ರಾಣಾಯಾಮ ಮತ್ತೆ ಯೋಗ ಮುದ್ರೆ ಎಲ್ಲ ಮಾಡಿ ಈಗ ಆಲ್ಮೋಸ್ಟ್ 1.5 ತಿಂಗಳಾಗಿದೆ ಅಂತ ಇಟ್ಕೊಳ್ಳಿ ಔಷಧಿ ತಗೊಂಡು. ಸೊ ಈಗ ನಂದು HbA1c 11.5 ಇಂದ 7.1 ಬಂದಿದೆ, ಆಲ್ಮೋಸ್ಟ್ ಬಾರ್ಡರ್ ಲೈನ್. ನನಗೆ ಅನ್ಸುತ್ತೆ ಈ ಕಂಟಿನ್ಯೂ ಮಾಡಿದ್ರೆ ಇನ್ನೂ ಕಡಿಮೆ ಆಗುತ್ತೆ. ಐ ಆಮ್ ವೆರಿ ಪಾಸಿಟಿವ್ ಅಬೌಟ್ ಇಟ್. ಆಮೇಲೆ ಶುಗರ್ ಅಂತೂ ನಂದು ಆಫ್ಟರ್ ಫುಡ್ 106 280 ಎಲ್ಲ ಇರ್ತಾ ಇತ್ತು. ಆಮೇಲೆ ಫಾಸ್ಟಿಂಗ್ ಅಲ್ಲಿ 140 ಎಲ್ಲ ಇರ್ತಾ ಇತ್ತು. ಈಗ 87 ಬಂದಿದೆ, ವಿಚ್ ಇಸ್ ನಾರ್ಮಲ್ ರೇಂಜ್. ಸೊ ಐ ಆಮ್ ಕ್ವೈಟ್ ಹ್ಯಾಪಿ. ನಾನು ಇದನ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಒಂದು ಹೇಳ್ಬಲ್ಲೆ, ಐ ಥಿಂಕ್ ನ್ಯಾಚುರೋಪತಿ ಇಸ್ ಡೆಫಿನೆಟ್ಲಿ ಸಮಥಿಂಗ್ ಟು ಬಿ ಟ್ರೈಡ್, ಬಿಕಾಸ್ ಐ ಥಿಂಕ್ ಇಟ್ ಅಡ್ರೆಸಸ್ ದ ರೂಟ್ ಕಾಸ್ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ನೀವು ನಿಮಗೆ ಟ್ರೈ ಮಾಡ್ಬೇಕು ಅನ್ಸಿದ್ರೆ ಅಲೋಪತಿ ತಗೊಳ್ಳಿ, ಬಟ್ ಅದ್ರ ಜೊತೆ ನೀವು ಇದನ್ನ ಟ್ರೈ ಮಾಡಿ. ಮತ್ತೆ ಸ್ಲೋ ಆಗಿ ಅಲೋಪತಿಯಿಂದ ಕಡಿಮೆ ಮಾಡಿದ್ರೆ ಹೊರಗಡೆ ಬರ್ಬೋದು ಅಂತ ನನಗೆ ನನ್ನ ಎಕ್ಸ್ಪೀರಿಯನ್ಸ್ ಅಂತೂ ಈ ತರ ಆಗಿದೆ. ಸೊ ನೀವು ಅದನ್ನ ಟ್ರೈ ಮಾಡ್ಬೋದು ಅಂತ ಹೇಳ್ತೀನಿ.